ಗಣಪತಿ ಅಂತಂದರೆ ಲಂಬೋದರ, ಹೇರಂಬ ಹಾಗೂ ಗಣಪತಿ ಅಂತಂದರೆ ಮುದ್ದಾಗಿ ಪೂಜೆ ಮಾಡೋರು, ಪ್ರಥಮ ಪೂಜಾ ಅಧಿಪತಿ, ಗೌರಿಪುತ್ರ ಈ ಥರ ಎಲ್ಲ ಕರೀತಾರೆ. ಉಚ್ಚಿಷ್ಟ ಗಣಪತಿಯ ಫೋಟೋ ನೋಡಿದಾಗ ಅಲ್ಲಿ ತುಂಬ ವಿಚಿತ್ರವಾಗಿದೆ. ಹಾಗೂ ಈ ಥರ ಯಾಕೆ ಆಯಿತು ಅನ್ನೋದು ನನಗೂ ಕೂಡ ಇನ್ನೂ ಗೊತ್ತಿಲ್ಲ. ಈ ಉಚ್ಚಿಷ್ಟ ಗಣಪತಿ ಪೂಜೆ ಯಾಕೆ ಮಾಡಬೇಕಂತ ನಾವು ನೋಡಿದ್ರೆ, ನಮ್ಮ ಕೆಲವೊಂದು ತಂತ್ರ ಸಾಧನೆಯಲ್ಲಿ ಮತ್ತು ಕೆಲವೊಂದು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚುಗೊಳಿಸ್ಲಿಕ್ಕೋಸ್ಕರವಾಗಿ ಮತ್ತು ನಮ್ಮಲ್ಲಿ ಒಂದು ಶಕ್ತಿಯನ್ನು ಸಾಧನೆ ಮಾಡಲಿಕ್ಕೋಸ್ಕರವಾಗಿ. ಅಂದರೆ ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ, ನಮಗಾದರೂ ಏನೂ ಆಗಲಿಲ್ಲ, ಇಷ್ಟೆಲ್ಲ ಅವ್ರು ಹೇಳಿದ್ರು ಆದರೂ ಏನೂ ಆಗಲಿಲ್ಲ, ಈ ಥರ ಮೈಂಡ್ ಸೆಟ್ ಸಿಕ್ಕಾಪಟ್ಟೆ ಜನಕ್ಕೆ ಬಂದಿರುತ್ತಲ್ಲ. ಸೊ ಇಂಥವ್ರಿಗೆಲ್ಲ ಏನು ಹೇಳ್ತೀರಾ ನೀವು? ಕೆಲವೊಂದು ದಿವಸ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೆಗೆಟಿವಿಟಿಗಳನ್ನು ತೆಗಿಲಿಕ್ಕೋಸ್ಕರವಾಗಿ ನೀವು ನಿಮ್ಮ ದೇಹ ಶುದ್ಧಿಯನ್ನು ಮಾಡ್ಕೊಳ್ಬೇಕಾಗ್ತದೆ, ನಾಡಿ ಶುದ್ಧಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಇದು ಮಾಡ್ಕೊಳ್ಳೋಕ್ಕಾದ್ರೆ ನಿಮ್ಮ ಹತ್ರ ಸಮಯ ಬೇಕಲ್ಲ. ನಮಸ್ಕಾರ, ವರಾಯು ಸ್ಟುಡಿಯೋಸ್ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ತಾಂತ್ರಿಕತೆ ಅಂತಂದ್ರೆ ತುಂಬ ಬೇಗ, ತಾಂತ್ರಿಕತೆ ಅಂತಂದರೆ ತುಂಬ ವೇಗವಾಗುತ್ತೆ ಕೆಲಸಗಳನ್ನ. ಯಾರೂ ಮಾಡಿರೋ ಕೆಲಸಗಳನ್ನ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕೋರ್ಟಲ್ಲಿ ವಿಚಾರಗಳನ್ನ ಉಲ್ಟಾ ಮಾಡಿಬಿಡ್ತಾರೆ. ಅದ್ರ ಜೊತೆಲಿ ನಿಮ್ಗೆ ಏನು ಬೇಕೋ ಎಲ್ಲವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಚಾಲೆಂಜಿಂಗ್ ಮಾಡೋವಂಥ ತಾಂತ್ರಿಕರು ಅಂದರೆ ನೀವುಗಳೆಲ್ಲರೂ ಹೇಳಿ, ಯಾವುದೇ ಒಂದು ಕೆಲಸ ನಿರ್ದಿಷ್ಟವಾಗಿ ಇಷ್ಟೇ ಸಮಯದಲ್ಲಿ ಆಗುತ್ತೆ ಅಂತ ಯಾಕೆ ಹೇಳೋಕ್ಕಾಗಲ್ಲ? ನೋಡಿ, ನಾವು ನಮ್ಮ ಅನುಭವದಲ್ಲಿ ಈಗ ಸರಿಸುಮಾರು ಒಂದು 3,000ಕ್ಕಿಂತ ಹೆಚ್ಚು ಜನಗಳನ್ನು ಭೇಟಿಯಾಗಿದ್ದೀವಿ. 3,000ಕ್ಕೂ ಹೆಚ್ಚು ಜನರೊಟ್ಟಿಗೆ ನಾವು ಕುಶಲೋಪರಿಗಳನ್ನು ಕೇಳಿದ್ದೀವಿ, ಸಮಸ್ಯೆಗಳನ್ನು ಬಗೆಹರಿಸಿದ್ದೀವಿ, ಎಲ್ಲವನ್ನು ಮಾಡಿದ್ದೀವಿ. ಬಟ್ ಇವತ್ತು ನಮಗೆ 10 ವರ್ಷದಿಂದ ಕಾಂಟ್ಯಾಕ್ಟ್ ಇರತಕ್ಕಂಥ ಜನಗಳು ಇದ್ದಾರೆ. ಯಾಕೆ ನಮ್ಮನ್ನು ಬಿಟ್ಟು ಹೋಗಿಲ್ಲ? ಅವ್ರ ಕೆಲಸಗಳಾಗಿದೆ ಅಥವಾ ಹಾಗೆ ಮನುಷ್ಯನಿಗೆ ಸಮಾಧಾನ ಅನ್ನೋದು ಮುಖ್ಯ ಆಗ್ತದೆ. ನೀವು ಯಾವಾಗ ಅದಕ್ಕೆ ಪ್ರಚೋದನೆ ಮಾಡ್ತಾ ಹೋಗ್ತಿರಲ್ಲ, ಆ ಸಮಸ್ಯೆ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಗುರು ಅಂತಂದಾಗ ಯಾವತ್ತೂ ನಿಮಗೆ ಕೆಟ್ಟ ದಾರಿಗೆ ತಳ್ಳೋದಿಲ್ಲ. ಗುರು ಅಂತಂದಾಗ ಯಾವಾಗಲೂ ನಿಮಗೆ ಕೆಟ್ಟ ಮಾರ್ಗವನ್ನು ಹಿಡಿಲಿಕ್ಕೆ ಹೇಳೋದಿಲ್ಲ. ಗುರುವಿನ ವಾಣಿ ನಿಮಗೆ ಯಾವಾಗ ನಿಮ್ಮ ಕಿವಿಗೆ ತಲೆಗೆ ಬೀಳ್ತಾ ಹೋಗುತ್ತಲ್ಲ, ಆಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತಲ್ಲ, ನಾನೊಂದು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ. ಆ ಸರಿಯಾದ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಿಮಗೆ ಕೆಲವೊಂದು ಅಡೆತಡೆಗಳು ಬರ್ತಾ ಹೋಗುತ್ತೆ. ಅದನ್ನು ಸರಿಪಡಿಸೋನೇ ಗುರು. ನಿಜ, ಅದನ್ನು ಸರಿಪಡಿಸೋನೇ ಗುರು. ಹಾಗಾಗಿ ನೀವು ಯಾವತ್ತೂ ಯಾವುದೇ ಹೇಳ್ತೀನಲ್ಲ ಇಷ್ಟೇ ದಿನದಲ್ಲೇ ಬಗೆಹರಿಸ್ತೀನಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಬೋಗಸ್. ನಾನೇ ಹೇಳ್ತಾ ಇದ್ದೀನಿ ಕೇಳಿ, ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅನುಷ್ಠಾನಗಳನ್ನು ಮಾಡಬೇಕಾಗತ್ತೆ. ಇಷ್ಟು ದಿವಸ ಅಂಥೇಳಿ ಇರುತ್ತೆ, ಅರ್ಥ ಆಯ್ತಲ್ಲ. ಆ ಅನುಷ್ಠಾನಗಳಾದರೆ ನೀವು ಮಾಡ್ಕೊಳ್ಳೇಬೇಕಾ? ಅದು ಮಾಡ್ಕೊಂಡಾಗಲೇ ತಾನೇ ಫಲ ಸಿಗುತ್ತೋ ಸಿಗಲ್ವೋ ಅಂತ ನಿಮಗೆ ಅರ್ಥ ಆಗಿರುತ್ತಲ್ಲ. ಈಗ ನಿಮ್ಮ ಉದ್ದೇಶ ಏನಾಗಬೇಕು? ಈಗ ಉದ್ದೇಶ ಒಳ್ಳೆದಿದ್ದ ಕೆಲಸಗಳು ಬೇಗ ಆಗುತ್ತೆ. ಕೆಟ್ಟ ಉದ್ದೇಶ ಇಟ್ಕೊಂಡು ನೀವು ಬಂದಿರ್ತೀರ, ನಿಮ್ಮ ಹಿಂದಿನ ಕರ್ಮಗಳೆಲ್ಲ ನಿಮ್ಮ ಜೊತೆ ಇಟ್ಕೊಂಡು ಬಂದಿರ್ತೀರ, ಅಥವಾ ನಿಮ್ಮ ಮೇಲೆ ಕೆಲವೊಂದು ತಂತ್ರ ಪ್ರಯೋಗಗಳಾಗಿರುತ್ತೆ. ಅದನ್ನು ನಾವು ಬಗೆಹರಿಸಿ ಮಾಡಬೇಕಾ, ಅಥವಾ ಇದನ್ನು ನಾವು ಡೈರೆಕ್ಟಾಗಿ ಮಾಡಿಕೊಡ್ಬೇಕಾ? ಈಗ ನಿಮ್ಮಲ್ಲಿರ್ತಕ್ಕಂಥದ್ದನ್ನು ನೆಗೆಟಿವಿಟಿಯನ್ನು ತೆಗೆದಾಗ ಮಾತ್ರ ನಿಮಗೆ ಮುಂದೆ, ಈಗ ನಿಮ್ಮ ದೇಹದಲ್ಲಿ ಒಂದು ಮುಳ್ಳು ಚುಚ್ಕೊಂಡಾಗ ನೀವು ಆಲಸ್ಯ ಮಾಡಿ ಬಿಡ್ತೀರ. ಅದು ಒಂದಿನ ಪೂರ್ತಿ ವಿಷ ಆಗಿ ನಿಮ್ಮ ದೇಹನೇ ನಾಶ ಮಾಡುತ್ತೆ. ಅವತ್ತೇ ನೀವು ಅದನ್ನು ಮುಳ್ಳು ಕಿತ್ಕೊಂಡಿದ್ದರೆ ನಿಮಗೆ ಸಮಸ್ಯೆ ಬರ್ತಾ ಇರಲ್ಲ. ಹಾಗಾಗಿ ನೀವು ಏನೇ ಒಂದು ವಿಚಾರ ಮಾಡಿದರೂ ಕೂಡ ಅದಕ್ಕೆ ಕೆಲವೊಂದು ನಿಗದಿತವಾದ ಸಮಯ ಅಂತಿರುತ್ತೆ. ಅದಕ್ಕೆ ಕಾದಾಗ ಮಾತ್ರನೇ ಅದಕ್ಕೆ ಪಡ್ಕೊಂಡೋದಕ್ಕೆ ಒಂದು ಫಲ ಸಿಗೋದು. ಅರ್ಜೆಂಟಲ್ಲಿ ಅವಸರದಲ್ಲಿ ಮಾಡ್ತಕ್ಕಂಥ ಕೆಲಸ ಶಾಶ್ವತವಾಗಿ ಯಾವುದು ಉಳಿಯೋದಿಲ್ಲ. ಅದು ಎಂಥ ಒಳ್ಳೆ ಮಾತು ಹೇಳಿದ್ದೀರಾ. ಈಗ ನನ್ನ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ನೀವು ನೇಪಾಳದಲ್ಲಿ ಭೈರವ ಸಾಧನೆ ಮಾಡಿದ್ದೀರಾ, ಹಾಗೂ ಕಾಮಾಖ್ಯದಲ್ಲಿ ಕಾಳಿ ಸಾಧನೆ ಮಾಡಿದ್ದೀರಾ. ಕಾಳಿ ಅಥವಾ ಭೈರವ ಇವೆಲ್ಲ ಸಾಧನೆ ಮಾಡಿರೋಂಥವ್ರು ನೀವು. ಯಾವುದೋ ವ್ಯಕ್ತಿ ನಿಮ್ಮ ಮುಂದೆ ಬಂದು ಕೂತಿದ ತಕ್ಷಣ ಅವನ ಕಷ್ಟವನ್ನು, ಈಗ ನಾರ್ಮಲಾಗಿ ಎಲ್ಲ ಜ್ಯೋತಿಷಿಗಳು ನೀನು ಹುಟ್ಟಿದ ಸಮಯ ಏನು, ಡೇಟ್ ಆಫ್ ಬರ್ತ್ ಯಾವುದು, ಅಂದರೆ ಅದರ ಜೊತೆಯಲ್ಲಿ ಸ್ಥಳ ಯಾವುದು, ಮತ್ತು ಯಾವ ಟೈಮಲ್ಲಿ ಹುಟ್ಟಿದೆಯಾ, ಗ್ರಹಗತಿಗಳ ಮೇಲೆ ಡಿಪೆಂಡ್ ಹಾಕ್ಕೊಂಡೇ ನೀವು ನೋಡ್ತೀರಾ, ಅಥವಾ ಹೌ ಡು ಯು ಡಿಸ್ಕ್ರೈಬ್ ಇಟ್? ಅಂದರೆ ಹೆಂಗೆ ನೀವು ಸಾಲ್ವ್ ಮಾಡ್ತೀರಾ ಪ್ರಾಬ್ಲಮ್? ಮುಖ ಲಕ್ಷಣ ನೋಡ್ತೀರಾ, ಅಥವಾ ಹೆಂಗೆ ನಿಜವಾಗ್ಲೂ ಅವ್ರಿಗೆ ಮಾಟ ಮಂತ್ರ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಈಗ ನೀವು ಹೇಳ್ತಾ ಇರ್ತಕ್ಕಂಥದ್ದು ಜನರಲ್ಲಾಗಿ ಜಾತಕ ಇಟ್ಕೊಂಡು ಬರುವಂಥ ವ್ಯಕ್ತಿಗಳು ಇರ್ತಾರೆ. ಜಾತಕ ಇಲ್ಲದೇ ಇರೋರನ್ನ ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮಲ್ಲಿ ಕೆಲವೊಂದು ಪ್ರಶ್ನಾಶಾಸ್ತ್ರ ಅಂತ ಹೇಳ್ತೀವಿ. ಪ್ರಶ್ನಾಶಾಸ್ತ್ರವಾಗಿ ಅವನು ಬಂದಂಥ ಸಮಯಕ್ಕೆ ಬಂದಂಥ ನಿಗದಿತವಾದ ಸ್ಥಳವನ್ನು, ಅಂದರೆ ನಮ್ಮ ಜಾಗಕ್ಕೆ ಬಂದಂಥ ಸಮಯವನ್ನು ನೋಡಿ ನಾವು ತೆಗೆಯುವಂಥ ಶಾಸ್ತ್ರ ಪ್ರಶ್ನಾಶಾಸ್ತ್ರ. ತಾಂಬೂಲ ಶಾಸ್ತ್ರ ಅಂತ ಹೇಳ್ತೀವಿ. ಆತನಿಂದ ನಾವು ಕೆಲವೊಂದು ತಾಂಬೂಲಗಳನ್ನು ತರಲಿಕ್ಕೆ ಹೇಳ್ತೀವಿ. ಅವನು ತಂದಂಥ ಹಣ್ಣು, ಹೂವು, ತಾಂಬೂಲ ಎಲ್ಲವನ್ನು ನಾವು ಲೆಕ್ಕ ಹಾಕಿ ತಾಳೆ ಹಾಕಿ ಅಲ್ಲಿಂದ ಒಂದು ಲಗ್ನವನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಅವನ ಶಾಸ್ತ್ರವನ್ನು ನೋಡ್ತೀವಿ. ತಂತ್ರಶಾಸ್ತ್ರವನ್ನು, ಯಾರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅವ್ರಿಗೆ ತಂತ್ರಶಾಸ್ತ್ರವನ್ನು ನೋಡ್ತೀವಿ. ಅಷ್ಟಮಂಗಲ ಪ್ರಶ್ನೆಯನ್ನು ನೋಡ್ತೀವಿ. ಕವಡೆ ಶಾಸ್ತ್ರವನ್ನು, ಅಂದರೆ ಕೆಲವೊಂದು ತಂತ್ರ ವಿದ್ಯೆ ಮೂಲಕವಾಗಿ ಆತನಿಗೆ ನಾವು ಯಾವ ವಿಷಯವನ್ನು ತಿಳಿಸ್ಬೇಕಂತ ಇದ್ದೀವಿ ಅದನ್ನು ನೇರವಾಗಿ ಹೇಳಲಿಕ್ಕೆ ನಮಗೊಂದು ವ್ಯವಸ್ಥೆ ಬೇಕಾಗುತ್ತೆ. ಆ ವ್ಯವಸ್ಥೆ ನಮ್ಮಲ್ಲಿರೋದ್ರಿಂದ ನಾವು ಅದನ್ನು ನೋಡಿ ಹೇಳ್ತೀವಿ. ಈಗ ಜಾತಕ ತೊಗೊಂಡು ಬಂದಿದ್ರೆ ಹೌದು,
ಸಮಸ್ಯೆ ಎರಡು ರೀತಿ ಬರುತ್ತೆ. ಒಂದು ಜಾತಕಗತವಾಗಿ ಬರುತ್ತೆ, ಒಂದು ವ್ಯಕ್ತಿಗತವಾಗಿ ಬರುತ್ತೆ. ಈಗ ಜಾತಕಗತವಾಗಿ ಬರ್ತಕ್ಕಂಥ ಸಮಸ್ಯೆಗೆ ಏನಾಗುತ್ತೆ ಅಂತಂದರೆ, ಈಗ ಸಹಜವಾಗಿ ಕುಜದೋಷ, ಕಾಳಸರ್ಪ ದೋಷ ಅಂತ ಹೇಳ್ತಾರೆ. ಈ ಸಣ್ಣ ಪುಟ್ಟ ದೋಷಗಳಿಗೆ ಏನು ಮಾಡ್ತಾರೆ, ದೇವರು ದಿಂಡ್ರು ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡಿಸಿ ದೇವಸ್ಥಾನಗಳಿಗೆ ಕಾಮನಾಗಿ ಹೋಗತಕ್ಕಂಥದ್ದೇ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾರೆ, ಕಾಳಹಸ್ತಿಗೆ ಹೋಗ್ತಾರೆ, ದೋಷ ಪರಿಹಾರ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಬಟ್ ಆದರೂ ಪರಿಹಾರ ಆಗಿರಲ್ಲ ಕೆಲವೊಂದು. ಇದು ದಶಾಭುಕ್ತಿಗಳ ಅನುಗುಣವಾಗಿ ನೋಡ್ತಕ್ಕಂಥದ್ದು. ಅದೇ ನಿಮಗೆ ವ್ಯಕ್ತಿಗತವಾಗಿ ಬರ್ತಕ್ಕಂಥ ಸಮಸ್ಯೆ ಅಂತಂದಾಗ ಈ ಮಾಟ ಮಂತ್ರ ವಾಮಾಚಾರ ಇಂಥ ತಂತ್ರವಿದ್ಯೆಗಳಿಂದ ನಿಮ್ಮ ಮೇಲೆ ಬರ್ತಕ್ಕಂಥ ಸಮಸ್ಯೆಗಳೇನಿದೆಯಲ್ಲ ಅದನ್ನು ಕೆಲವೊಂದು ತಂತ್ರ ಮೂಲಕವಾಗಿ ಬಗೆಹರಿಸಬೇಕಾಗ್ತದೆ. ಅದಕ್ಕೆ ನಾವೇನು ನೋಡ್ತೀವಿ ಅಂತಂದರೆ, ಮುಖ್ಯವಾಗಿ ಒಬ್ಬ ವ್ಯಕ್ತಿ ಮೇಲೆ ಈ ಥರ ತಂತ್ರವಿದ್ಯೆ ನಡೆದಿದೆ ಅಂತಂದಾಗ ಆ ವ್ಯಕ್ತಿ ಸಂಪೂರ್ಣವಾಗಿ ಮಂದಗ್ರಸ್ತನಾಗಿರ್ತಾನೆ, ಆ್ಯಕ್ಟಿವಿಟಿ ಇರೋದಿಲ್ಲ ಅವನಲ್ಲಿ. ಅಂದರೆ ಯಾವುದೇ ವ್ಯಕ್ತಿ ಮಾಟ ಮಂತ್ರ ನಡೆದಿದ್ರೆ ಹಿ ಈಸ್ ನಾಟ್ ಆ್ಯಕ್ಟಿವ್, ಡಲ್ ಆಗಿರ್ತಾನೆ ಅಂತ ಹೇಳ್ತಿದ್ರ. ಅವನ ಬುದ್ಧಿ ಮನಸ್ಸು ದೇಹ ಅವನ ಹತೋಟಿಲಿ ಇರೋದಿಲ್ಲ. ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾರೆ. ವಿಚಿತ್ರ ವರ್ತನೆಗಿಂತ ಅದು ಪ್ರಯೋಗದ ಮೇಲೆ ಹೋಗುತ್ತೆ. ಈಗ ಯಾವ ಪ್ರಯೋಗ ಮಾಡಿಸಿದಾಗ ಯಾವ ರೀತಿ ಅನುಭವ ಆಗುತ್ತೆ ಅನ್ನೋದನ್ನು ಆ ಪ್ರಯೋಗದ ಮುಖಾಂತರವಾಗಿ ನಾವು ಹೇಳ್ತೀವಿ. ಅರ್ಥ ಆಯ್ತಲ್ಲ. ಈಗ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಸಹಜವಾಗಿ ನಾವು ಹೇಳಬೇಕಂದ್ರೆ, ಈಗ ವಶೀಕರಣ ನಿಮ್ಮ ಬಾಯಲ್ಲಿ ತುಂಬ ಜನರ ಬಾಯಲ್ಲಿ ನಾವು ಕೇಳ್ತಾ ಇರ್ತೀವಿ. ನಿಜ. ಈ ವಶೀಕರಣ ನಡೆದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ಈಗ ವಶೀಕರಣ ಅನ್ನೋದು ನಾವೇನು ಹೇಳ್ತೀವಿ ಅಂತಂದರೆ, ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ನಮ್ಮ ಕಂಟ್ರೋಲಿಗೆ ತಗೊಳ್ಳುವಂಥದ್ದು. ಈ ವಶೀಕರಣದಲ್ಲಿ ನಾನಾ ರೀತಿ ವಶೀಕರಣಗಳಿದೆ. ಜನವಶ ಇದೆ, ಧನವಶ ಇದೆ, ಭೂಮಿ ವಶ ಇದೆ, ಲಕ್ಷ್ಮೀ ವಶ ಇದೆ, ಸ್ತ್ರೀ ವಶ ಇದೆ, ಪುರುಷ ವಶ ಇದೆ. ಇದರಲ್ಲಿ ನಾನಾ ರೀತಿ ವಶಗಳಿದೆ. ಅದರಲ್ಲಿ ನಾವು ನೋಡ್ಕೊಂಡು ಮಾಡ್ತಕ್ಕಂಥದ್ದು ಅಂತ ಅಂದಾಗ, ಈಗ ಸಹಜವಾಗಿ ಈಗ ಸ್ತ್ರೀ ವಶ ಅಥವಾ ಪುರುಷ ವಶ ಅಂತ ಹೇಳ್ತೀವಿ. ಈ ವಶ ನಿಮ್ಮ ಮೇಲೆ ನಡೆದಿದೆ ಅಂತಂದಾಗ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಅದೇ ಯೋಚನೆಗಳು ಬರ್ತಾ ಇರುತ್ತೆ. ಆ ವ್ಯಕ್ತಿಯನ್ನು ನೋಡಬೇಕು, ಅವನ ಜೊತೆ ಮಾತಾಡಬೇಕು, ಅವನ ಜೊತೆ ಸಮಯ ಕಳಿಬೇಕು, ಅವನ ಜೊತೆ ಹೋಗಬೇಕು, ಇರಬೇಕು ಅಂಥೇಳಿ ಸ್ವತಃ ಗಂಡ ಹೆಂಡತಿ ಜೀವನದಲ್ಲಿ ಮೂರನೇ ವ್ಯಕ್ತಿ ಪ್ರವೇಶ ಆಗಿದ್ದಾಗ ಗಂಡ ಹೆಂಡತಿ ನಡುವಿನ ಆ ಭಾವನೆಗಳಿರೋದಿಲ್ಲ. ನಿಜ. ಗಂಡ ಹೆಂಡತಿ ನಡುವೆ ಆ ಭಾವನೆ ಇರೋದಿಲ್ಲ. ಗಂಡನೇ ಒಂದು ಕಡೆ, ಹೆಂಡತಿನೇ ಒಂದು ಕಡೆ ಆಗಿರ್ತಾಳೆ. ಹೆಂಡತಿಗೆ ಇನ್ನೊಬ್ಬನ ಯೋಚನೆಗಳು ಬರ್ತಾ ಇರುತ್ತೆ, ಗಂಡನಿಗೆ ಇನ್ನೊಬ್ಬನ ಯೋಚನೆಗಳು ಬರ್ತಾ ಇರ್ತವೆ. ಅಂದರೆ ಅವರು ಆಕರ್ಷಣೆಗೆ ಒಳಗಾಗ್ತಾ ಇರ್ತಾರೆ. ಆ ಆಕರ್ಷಣೆಗೆ ಒಳಗಾದಾಗಲೇ ಇದು ವಶೀಕರಣ ತಂತ್ರಗಳಂತ ಹೇಳ್ಬೋದು. ಮತ್ತು ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ಮೇಲೆ ಕೆಟ್ಟದಾಗಿ ಮಾಡುವಂಥವ್ರು ಇರ್ತಾರೆ. ಅರ್ಥ ಆಯ್ತಲ್ಲ. ಮತ್ತು ಮುಖ್ಯವಾಗಿ ನಿಮಗೆ ಮಾಟ ಮಂತ್ರ ಆದಾಗ ನಿಮಗೆ ಸಿಗುವಂಥ ಸೂಚನೆಗಳಂತಂದಾಗ ನೀವು ಸಂಪೂರ್ಣವಾಗಿ ಕ್ಷೀಣಿಸ್ತಾ ಹೋಗ್ತೀರ. ಕೆಲಸಗಳಾಗಲ್ಲ, ದೇಹ ಕ್ಷೀಣಿಸ್ತಾ ಹೋಗುತ್ತೆ. ದೇಹ ಕ್ಷೀಣಿಸ್ತಾ ಹೋಗ್ತದೆ. ನಿಮ್ಮ ದೇಹದ ಆಕಾರ ಬದಲಾವಣೆ ಆಗ್ತಾ ಹೋಗುತ್ತೆ, ಮುಖದ ಲಕ್ಷಣ ಬದಲಾವಣೆ ಆಗ್ತಾ ಹೋಗುತ್ತದೆ, ತಲೆಯ ಕೂದಲೆಲ್ಲ ಉದುರ್ತಾ ಹೋಗುತ್ತೆ, ಮುಖ ಎಲ್ಲ ಕಪ್ಪಾಗ್ತಾ ಹೋಗ್ತದೆ. ಒಂದು ರೀತಿ ನೀವು ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಅಲ್ಲಿ ಏನೂ ಇಲ್ಲ ಅಂತಲೇ ಬರ್ತದೆ ಹೊರತು, ಬಟ್ ನಿಮ್ಮಲ್ಲಿ ಗೊತ್ತಾಗ್ತಾ ಇರ್ತಲ್ಲ ಯಾವುದೋ ನೆಗೆಟಿವ್ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದೆ. ಕೇಳ್ಕೊಂಡ್ರಲ್ಲ ಇಷ್ಟೋ ತನಕ ಈ ಮಾತುಗಳನ್ನು. ನಿಮ್ಮಲ್ಲಿ ಯಾವುದೇ ರೀತಿಯ ಈ ಇಷ್ಟು ಸಮಸ್ಯೆಗಳು, ಮುಖದ ಲಕ್ಷಣ ಡಲ್ ಆಗ್ತಿರೋದು, ಇನ್ಆ್ಯಕ್ಟಿವ್ ಆಗಿರೋದು, ಸೋಂಬೇರಿತನ ಕಾಡೋದು, ಮಂದಗತಿ ಇರೋವಂಥದ್ದು, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ನೋವು ನಿಮ್ಮನ್ನು ಕಾಡ್ತಾ ಇರೋವಂಥದ್ದು, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ದಿರೋ ಇರೋವಂಥದ್ದು, ಏನೇ ಮಾಡಿದ್ರು ಕೆಲಸಗಳು ಕೈಗತ್ತಿರೋವಂಥದ್ದು, ಕೊನೆಗೆ ಯಾವುದೇ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಸುತ್ತಿದ್ರೂ ಪರಿಹಾರಗಳು ಸಿಗದಿರೋವಂಥದ್ದು, ಮೆಡಿಕಲ್ ಹತ್ರ ಹೋಗಿ ಟೆಸ್ಟ್ ಮಾಡಿದ್ರೆ, ಯಾವುದೇ ಡಾಕ್ಟರ್ ಹತ್ರ ಹೋಗಿ ಮೆಡಿಕಲ್ ಪರೀಕ್ಷೆ ಮಾಡಿದ್ರು ಎಲ್ಲವೂ ಸರಿಯಾಗಿದೆ, ಆದರೆ ನೀವೇ ಸರಿ ಇಲ್ಲ ಅನ್ನೋದು ಗೊತ್ತಾಯಿತು ಅಂತಂದರೆ ಇವ್ರ ಹತ್ರ ಹೋಗಿ ಪರಿಹಾರ ಸಿಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಆ್ಯಂಡ್ ಪ್ರತಿಯೊಂದಕ್ಕೂ ತನ್ನದೇ ಆದ ನಿಗದಿತ ಸಮಯ ಇರುತ್ತೆ. ಉಚ್ಚಿಷ್ಟ ಗಣಪತಿ ಬಗ್ಗೆ ಮಾತಾಡ್ತಾ ಎಷ್ಟೆಲ್ಲ ಹಲವಾರು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಆ ಗಣಪತಿ ಮುಖಾಂತರ ಶುರು ಮಾಡಿರುವಂಥದ್ದು ಈ ಒಂದು ವಿಚಾರ ಎಲ್ಲೆಲ್ಲೆಲ್ಲ ಕನೆಕ್ಟ್ ಆಗ್ತಿದೆ ನೋಡಿ. ಒಟ್ಟಿನಲ್ಲಿ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತಾರೆ. ಆ ವಿಚಾರ ತಗೊಂಡ್ರೆ ಇಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು, ಉತ್ತರಗಳ ಮೇಲೆ ಉತ್ತರಗಳು ಸಿಗ್ತಾನೆ ಇರುತ್ತೆ. ಈ ಟಾಪಿಕ್ಗೆ ನೆವರ್ ಎಂಡಿಂಗ್ ಪ್ರೊಸೆಸ್ ಇದೆ ಅನ್ಸುತ್ತೆ ಸರ್. ಇನ್ನು ಉಚ್ಚಿಷ್ಟ ಗಣಪತಿನ ನಾವು ಮಾತಾಡ್ತಾ ಇದ್ವಿ, ಯಾವ ಕೆಲಸಕ್ಕೆ ಉಚ್ಚಿಷ್ಟ ಗಣಪತಿಯನ್ನು ಬಳಸ್ತಾರೆ ಸರ್? ಸರ್ ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಇದು ಮುಖ್ಯವಾಗಿ ಇರ್ತಕ್ಕಂಥದ್ದು. ಸಂಭೋಗ ಗಣಪತಿ ಅಂತ ನಾವೇನು ವಿವರಿಸ್ತೀವಲ್ಲ, ಯಾವಾಗ ನಿಮ್ಮಲ್ಲಿ ಆಸಕ್ತಿ ಇರೋದಿಲ್ಲ ಅಂದರೆ ಪತಿ ಪತ್ನಿಯರಲ್ಲಿ, ಈಗ ಮದುವೆ ಮಾಡೋ ಉದ್ದೇಶನೇ ಬುದ್ಧಿ ಮನಸ್ಸು ದೇಹ ಸೇರಲಿ ಅಂಥೇಳಿ. ಈ ಬುದ್ಧಿ ಮನಸ್ಸು ದೇಹ ಯಾರಿಗೆ ಸೇರ್ತಾ ಇರೋದಿಲ್ವಲ್ಲ, ಸ್ವತಃ ಗಣಪತಿನೇ ಆ ಕ್ರಿಯೆಯಲ್ಲಿ ತೊಡಗಿರಬೇಕಾದ್ರೆ ನೀವಿದರ ಸಾಧನೆ ಮಾಡೋದ್ರಿಂದ ನಿಮ್ಮಲ್ಲಿ ಆ ಕಾಮ ಉದ್ವೇಗ ಜಾಸ್ತಿ ಆಗ್ತದೆ. ನಿಮ್ಮ ಬಯಕೆ ಏನಿದೆ ಅಂತ ಭಗವಂತನಲ್ಲಿ ಇಟ್ಟಾಗ ಮಾತ್ರ ನಿಮ್ಗೆ ಆ ಸಿದ್ಧಿಸ್ಕೊಳಕ್ಕಾಗೋದು ಹೊರತು, ನೀವು ಇದನ್ನು ಸಾಧನೆ ಮಾಡಿದಾಗ ಮಾತ್ರ ನಿಮ್ಮ ಎಲ್ಲ ಲೈಫು ಚೆನ್ನಾಗಿರುತ್ತೆ. ಈಗ ನೀವೇ ನೋಡ್ತಾ ಇದ್ದೀರಾ, ಮದುವೆ ಆದ ಮಾರನೇ ದಿವಸನೇ ಡೈವರ್ಸ್ಗಳಾಗ್ತಾ ಇದೆ. ನಿಜ, ಅದಂತೂ ಸತ್ಯ. ಯಾವ ಉದ್ದೇಶಕ್ಕೆ ಆಗ್ತಾ ಇದೆ? ಎಲ್ಲ ಚೆನ್ನಾಗಿರುತ್ತೆ, ಕಡೆಗೊಂದು ಕೆಟ್ಟ ಹೆಸರು ಬರುತ್ತೆ, ಇವನಲ್ಲಿ ಪುರುಷಾರ್ಥನೇ ಇಲ್ಲ. ಹಾಗಾದರೆ ಇವಾಗ ಯಾರಿಗೋ ಒಬ್ರಿಗೆ ಮಕ್ಕಳಾಗಲಿಲ್ಲ, ಮಕ್ಕಳಾಗದಿರೋ ಸಮಸ್ಯೆ ಇದೆ ಅಂತಂದರೆ ಈ ಉಚ್ಚಿಷ್ಟ ಗಣಪತಿ ಪೂಜೆ ಮಾಡಿದ್ರೆ ಸರ್ ಹೋಗುತ್ತಾ? ಖಂಡಿತ.
ಗಣಪತಿ ಅಂತಂದರೆ ನಿಮಗೆ ಎಲ್ಲ ವಿಘ್ನ ನಾಶ ಮಾಡ್ತಕ್ಕಂಥವನು. ನಿಮ್ಮ ಪ್ರಕಾರ ಸ್ಪಮ್ಸ್ ಕೌಂಟ್ ಜಾಸ್ತಿ ಆಗುವಂಥದ್ದು, ದೇಹದ ಆಸಕ್ತಿ ಜಾಸ್ತಿ ಆಗೋದು, ಇದೆಲ್ಲವೂ ಆ ತಾಂತ್ರಿಕತೆಯಲ್ಲಿ ಬಂದ್ಬಿಡುತ್ತಾ ಗಣಪತಿ? ನಿಮ್ಮಲ್ಲಿ ಯಾವಾಗ ಯೌವನ ಚೈತನ್ಯ ಹೆಚ್ಚಾಗುತ್ತಲ್ಲ ಆಗ ಆಟೋಮೆಟಿಕ್ ನಿಮ್ಮ ದೇಹ ಆಕ್ಟಿವ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ನಿಮ್ಮಲ್ಲಿ ಈ ಜಡತ್ವ ಹೋಗ್ಬೇಕು. ಫಸ್ಟು ಜಡತ್ವ ಹೋಗ್ಬೇಕಂತಂದ್ರೆ ನೀವು ಸಾಧನೆಗೆ ಇಳಿಬೇಕು. ಸಾಧನೆಗೆ ಇಳಿದೇನೆ ಸುಮ್ಮನೆ ಚರ್ಚೆ ಮಾಡಿದ್ರೆ ಯಾವ ವಿಷಯಗಳಲ್ಲೂ ಫಲ ಸಿಗೋದಿಲ್ಲ. ಅರ್ಥ ಆಯ್ತಲ್ಲ? ಇದರ ಮೂಲ ಉದ್ದೇಶ ಒಂದೇ, ಪತಿ ಪತ್ನಿಯರಲ್ಲಿ ದಾಂಪತ್ಯ ಸುಖಕ್ಕೋಸ್ಕರ ಇದನ್ನು ಬಳಸ್ಕೊಳ್ಬೋದು ಒಂದು. ಮತ್ತು ನಮ್ಮಲ್ಲಿ ಜ್ಞಾನ ಬೆಳೆಯೋಕ್ಕೋಸ್ಕರವಾಗಿ ಇದನ್ನು ಬೆಳೆಸ್ಕೊಳ್ಬೇಕು. ಮತ್ತು ನಾವು ಇದರಿಂದ ಮುಂದೆ ಯಾವುದೇ ಒಂದು ವಿಚಾರದಲ್ಲೂ ಹೋದರೂ ಅಡೆತಡೆ ಆಗಬಾರ್ದು ಅಂತಂದರೆ ಈ ಗಣಪತಿ ಉಗ್ರ ರೂಪವನ್ನು ನಾವು ಪೂಜೆ ಮಾಡಬೇಕು. ಶತ್ರುವನ್ನು ನಿಗ್ರಹ ಮಾಡಲಿಕ್ಕೋಸ್ಕರವಾಗಿ ಪೂಜೆ ಮಾಡಬೇಕು. ನಮ್ಮ ಇಷ್ಟಾರ್ಥಗಳನ್ನು ನಾವು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಪೂಜೆ ಮಾಡಬೇಕು. ಮತ್ತು ನಮ್ಮಲ್ಲಿ ಯಾವುದೇ ಸಂಕಷ್ಟಗಳು ಬರದೇ ಇರೋ ರೀತಿಯಲ್ಲಿ ಗಣೇಶನ ನಾವು ಆರಾಧನೆ ಮಾಡ್ತೀವಿ. ಅದನ್ನು ಸ್ವಲ್ಪ ನಾವು ತಂತ್ರ ರೂಪದಲ್ಲಿ ಮಾಡ್ತಾ ಹೋದಾಗ ಏನಾಗುತ್ತಂತಂದರೆ ಸಿಗುವಂಥದ್ದು ಸ್ವಲ್ಪ ಬೇಗ ಪ್ರಾಪ್ತಿ ಆಗ್ತಾ ಹೋಗುತ್ತೆ ನಮಗೆ. ನಾ ಹೇಳಿದ್ನಲ್ಲ, ಇದಕ್ಕೆ ಯಾವುದೇ ಗುರು ಮಾರ್ಗ ಇರೋದಿಲ್ಲ. ನೀವು ಎಷ್ಟು ಅಶುದ್ಧವಾಗಿ ಪೂಜೆ ಮಾಡ್ತಿರಲ್ಲ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಬಟ್ ಇದನ್ನು ಬುಧವಾರದ ದಿವಸ ಮಾತ್ರ ಪ್ರಾರಂಭ ಮಾಡಬೇಕು, ಇದೊಂದು ನಿಯಮ. ಅಲ್ಲ ಸರ್, ನೀವು ಇವಾಗ ನೋಡಿ, ಸುಮಾರು ಜನ ತುಂಬ ಜನ ಬುದ್ಧಿವಂತ ಇರ್ತಾರೆ, ತುಂಬ ಜನ ತಿಳುವಳಿಕೆ ಇಲ್ದಿರೋ ಥರನೂ ಇರ್ತಾರೆ. ನೀವು ಹೇಳ್ತಾರೆ ಯಾವುದೇ ಗುರು ಮಾರ್ಗ ಇಲ್ಲ ಅಂತ. ಇವಾಗ ಇಷ್ಟೆಲ್ಲ ಶೋ ನೋಡ್ಬಿಟ್ಟು ಪಾಡ್ಕಾಸ್ಟ್ ಮಾಡ್ತಾ ಸರಿ ಆಯಿತು, ನನ್ನ ಲೈಫಲ್ಲಿ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇದೆ, ನಾನೇ ಉಚ್ಚಿಷ್ಟ ಗಣಪತಿ ಫೋಟೋ ಇಟ್ಕೊಂಡು ಯಾವುದೇ ರೀತಿ ವಿಧಿ ನಿಯಮ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಮನೇಲಿ ಇಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ನೀವೇ ಹೇಳ್ತಾ ಇದ್ದೀರಾ. ವಿಧಿ ನಿಯಮ ಇಲ್ಲ, ಎಷ್ಟು ಅಶುದ್ಧತೆಯಿಂದ ಮಾಡ್ತಾರೋ ಹಂಗಾದರೆ ಹೆಂಗಂದ್ರೆ ಹಂಗೆ ಎದ್ದು ಎಲ್ಲೋ ಒಂದು ಕಡೆ ಪೂಜೆ ಮಾಡಿಬಿಟ್ರೆ ಅವ್ರಿಗೇನಾದ್ರು ಕೆಟ್ಟದಾಗತ್ತಾ? ಅಥವಾ ಇದಕ್ಕೊಂದು ಜಾಗ ನೀವು ಒಂದು ಮಂತ್ರ ಪಡೀಲಿಕ್ಕೋಸ್ಕರ ಮಾತ್ರ ಗುರು ನಿಮ್ಮ ಜೊತೆ ಇರಬೇಕಾಗತ್ತೆ. ಈಗ ಯಾವುದೇ ಸಾಧನೆ ಮಾಡಬೇಕಂದ್ರೆ ನೀವು ಗುರು ವಾಣಿ ಇಲ್ಲದೇ, ಗುರು ಮಂತ್ರ ನಿಮ್ಮ ಕಿವಿಯಲ್ಲಿ ಇಲ್ಲದೇ ನೀವು ಅದನ್ನು ಮಾಡಲಿಕ್ಕಾಗಲ್ಲ. ಅದು ಒಂದು ಉದ್ದೇಶಕ್ಕೋಸ್ಕರವಾಗಿ ಗುರುವನ್ನು ನಾವು ಮುಂದೆ ಇಟ್ಕೊಂಡು ಕ್ರಿಯೆಗಳನ್ನು ಮಾಡಬೇಕಾಗುತ್ತೆ. ಅದು ಆದ ನಂತರ ಇದನ್ನು 28ರಿಂದ 30 ದಿವಸ ಮಾಡಬೇಕು ಈ ಕ್ರಿಯೆಗಳನ್ನು. ಈ ಕ್ರಿಯೆಗಳನ್ನು ಮಾಡಬೇಕಾದ್ರೆ ನೀವು ಯಾವ ರೀತಿಯಾಗಿ ಇರಬೇಕಂತಂದರೆ, ಸಂಪೂರ್ಣವಾಗಿ ನೋಡಿ, ನೀವು ತಿಂದಂಥ ತಟ್ಟೆಯಲ್ಲಿ ಕಡೆಯ ಒಂದು ತುತ್ತನ್ನು ಇಡಬೇಕಾಗುತ್ತೆ. ಆ ತುತ್ತನ್ನು ತೆಗೆದು ನೀವು ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಯಾವುದಕ್ಕಾದ್ರೂ ಕೊಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ನಿಮ್ಮ ಬಾಯಿ ಎಂಜಿಲ್ ತೆಗೆದು ಗಣೇಶನ ಕೊಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಮತ್ತು ಈ ರೀತಿಯಾಗಿ ನೀವು ಮಧ್ಯದಿಂದ ಪೂಜೆ ಮಾಡಬೇಕಾಗ್ತದೆ. ಮಾಂಸ ನೈವೇದ್ಯವನ್ನು ಇಡಬೇಕಾಗುತ್ತೆ. ಮತ್ತು ಈಗ ನಿಮಗೆ ಮುದ್ರೆಗಳು ಗೊತ್ತಿರೋದಿಲ್ಲ. ಈ ಮುದ್ರೆಗಳನ್ನು ತಿಳ್ಕೊಳ್ಳೋದಕ್ಕೆ ಗುರು ಮಾರ್ಗ ಬೇಕಾಗುತ್ತೆ. ಸುಮ್ಮನೆ ಎಲ್ಲರೂ ಸಾಧಕರಾಗ್ಲಿಕ್ಕೆ ಆಗಲ್ಲ. ಸಾಧನೆ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಅದ್ರ ಹಿಂದೆ ಒಬ್ಬ ಗುರು ಇರಬೇಕು ನಿಮಗೆ. ಪ್ರಥಮ ಹಂತಕ್ಕಾದರೆ ನಿಮಗೆ ಗುರುಗಳು ಬೇಕಾಗ್ತಾರಲ್ಲ, ಆ ಪ್ರಥಮ ಹಂತವನ್ನು ತಿಳ್ಕೊಂಡು ನೀವು ಸಾಧಕರಾದರೆ ಖಂಡಿತ ನೀವು ಯಾವ ವಿಚಾರಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದೀರಲ್ಲ ಅದು ನಿಮಗೆ ಸಿದ್ಧಿ ಆಗೇ ಆಗುತ್ತೆ. ನಿಜಾಗ್ಲೂ ಸರ್, ಈ ದೇವರು ದಿಂಡ್ರು ಈ ವಿಚಾರ ತರ್ಕಕ್ಕೆ ನಿಲುಕದ್ದು ಅಂತ ಅನಿಸುತ್ತೆ. ನೀವು ಹೇಳ್ತೀರಾ ಈಗ ಎಂಜಿಲ್ನ ಗಣಪತಿಗೆ ಇಡಬೇಕು, ಪ್ರಾಣಿ ಪಕ್ಷಿಗಳನ್ನ ಇಡಬೇಕು, ಆವಾಗ ಉಚ್ಚಿಷ್ಟ ಗಣಪತಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಿದ್ದೀರಾ. ನನಗೆ ಯಾರೋ ಒಬ್ಬರು ಹೇಳಿದರು, ಹೆಂಜಿಲುಗಳನ್ನು ನಾಯಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಅಥವಾ ಯಾವುದಕ್ಕೆ ಪಕ್ಷಿಗಳಿಗಾಗಲಿ ಹಾಕಕ್ಕೆ ಹೋಗಬೇಡಿ. ಬಿಕಾಸ್ ನಾನು ಕೂಡ ನಾನ್ ವೆಜ್ ತಿನ್ನೋದ್ರಿಂದ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ತಿಂದುಬಿಟ್ಟಿರೋದು ಅಥವಾ ಮೂಳೆಗಳನ್ನ ಎತ್ಕೊಂಡೋಗಿ ನಾಯಿಗಳಿಗೆ ಆಗ್ತಾ ಇದ್ದಾಗ ಯಾರೋ ಒಬ್ಬರು ಕೇಳೋದು ಬಿಟ್ಬಿಟ್ಟು ಬೇಡ ಅಂತ ಸುಮ್ಮನೆ ಆಗಿಬಿಟ್ಟೆ. ಈಗ ಇಲ್ಲಿ ನೋಡಿದ್ರೆ ಆ ಲೆಕ್ಕ ತೊಗೊಂಡ್ರೆ ನಾವು ಎಂಜಿಲ್ ತಿಂದು ಬಿಟ್ಟು ಯಾವುದೋ ಒಂದು ಪ್ರಾಣಿಗಳು ಪಕ್ಷಿಗಳು ತಿನ್ನುತ್ತೆ ಅಂತಂದರೆ ಅದು ಒಂದು ರೀತಿಯಲ್ಲಿ ಸ್ವರೂಪದಲ್ಲಿ ಒಳ್ಳೆಯದೇನಾ ಅಂತ ಅನ್ನಿಸ್ತಾ ಇದೆ. ನಾನು ಹೇಳಿದ್ನಲ್ಲ, ಈ ತಂತ್ರವಿದ್ಯೆ ಅಂದ್ರೆ ಅಶುದ್ಧ. ಈಗ ನೀವು ಪೂಜೆಯಲ್ಲಿ 2 ವಿಧಾನ ಬರುತ್ತೆ, ಒಂದು ಸದಾಚಾರ, ಒಂದು ವಾಮಾಚಾರ. ಈಗ ಸದಾಚಾರ ಅಂತಂದಾಗ ನೀವು ದೇವರು ದಿಂಡ್ರು ಪೂಜೆ ಪುನಸ್ಕಾರ ಹೋಮ ಹವನ ಜಪ ತಪ ಉಪವಾಸ ಆರಾಧನೆಗಳನ್ನು ಮನೆಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀರ. ಬಟ್ ನಮ್ಮ ವಾಮ ಮಾರ್ಗದಲ್ಲಿ ಈಗ ನಾವೀಗ ವಾಮಾಚಾರ ಮಾಡ್ತಕ್ಕಂಥದ್ದು ಸ್ಮಶಾನದಲ್ಲಿ ಮಾಡಬೇಕಾದ್ರೆ ಸ್ಮಶಾನ ಯಾವ ರೀತಿ ಇರುತ್ತೆ? ನಕಾರಾತ್ಮಕ ಶಕ್ತಿ ಇರ್ತಕ್ಕಂಥದ್ದು. ಅಲ್ಲಿ ಹೋಗಿ ನಾವು ಶುದ್ಧಿಯಾಗಿ ಯಾವುದು ಮಾಡಲಿಕ್ಕಾಗಲ್ಲ, ಎಲ್ಲ ಅಶುದ್ಧ ಪೂಜೆಗಳನ್ನೇ ಮಾಡಬೇಕಾಗತ್ತೆ. ಮತ್ತು ಇದನ್ನು ನೀವು ಕೂತು ಮಾಡಿರ್ತಕ್ಕಂಥದ್ದಲ್ಲ, ಸಾಕ್ಷಾತ್ ಶಿವನೇ ಇದಕ್ಕೆ ಮೂಲ ಕರ್ತೃ ಆಗಿರೋದ್ರಿಂದ ಅವನಿಂದ ಬಂದಿರತಕ್ಕಂಥ ವಿದ್ಯೆ ಇದು. ಆ್ಯಂಡ್ ಡೋಂಟ್ ಮೈಂಡ್ ಸರ್, ಈ ಪ್ರಶ್ನೆ ಕೇಳ್ತೀನಿ ಯಾಕಂದರೆ ಸಾಕ್ಷಾತ್ ಶಿವನ ಹೆಸರು ತಗೊಂಡಾಗ ರಾವಣಾಸುರ ಶಿವನ ಪರಮ ಭಕ್ತ, ಬಟ್ ರಾವಣಗಿಂತ ತಾಂತ್ರಿಕ ವಿದ್ಯೆ ಕಲ್ತಿರೋರೇ ಇಲ್ಲ ಅಂತ ಹೇಳ್ತಾರೆ. ಹೌದಾ? ಖಂಡಿತ. ಯಾಕಂದರೆ ಶಿವ ಪಾರ್ವತಿ ಏಕಾಂತದಲ್ಲಿ ಇದ್ದಾಗ ಕೆಲವೊಂದು ಚರ್ಚೆಗಳು ನಡೆಯುತ್ತೆ. ಆ ಚರ್ಚೆಯಲ್ಲಿ ತಂತ್ರನೂ ಕೂಡ ಒಂದು ನಡೆಯುತ್ತೆ. ಇದಕ್ಕೆ ನೀವು ತಿಳ್ಕೊಳ್ಬೇಕಂತಂದರೆ ವಿಜ್ಞಾನ ಭೈರವದ 12 ಸೂತ್ರಗಳಿವೆ, ತಂತ್ರಗಳಿದೆ. ವಿಜ್ಞಾನ ಭೈರವ 12 ತಂತ್ರಗಳು ಬರುತ್ತೆ. ಈ 12 ತಂತ್ರಗಳನ್ನು ದೇವಿಗೆ ಉಪದೇಶ ಮಾಡ್ತಾರೆ. ಈ ಉಪದೇಶವನ್ನು ಕಲ್ತಿರ್ತಕ್ಕಂಥವನ್ನೇ ರಾವಣ. ರಾವಣನ ಬಿಟ್ಟರೆ ಬೇರೆ ಯಾರೂ ಕಲೀಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅದಾಯ್ತಲ್ಲ? ಹಾಗೆ ರಾವಣನ 64 ವಿದ್ಯೆ ಪಾರಂಗತ ಅಂತ ಹೇಳಲಿಕ್ಕೆ ಕಾರಣನೇ ಅದು. ಸಾಕ್ಷಾತ್ ಶಿವನನ್ನೇ ಹೋಲಿಸ್ಕೊಂಡು ಆತ್ಮಲಿಂಗವನ್ನೇ ಪಡ್ಕೊಂಡಂಥವನು ಅವನು.
ಅಲ್ಲ, ವೆರಿ ಇಂಟ್ರೆಸ್ಟಿಂಗ್. ನಾನು ರಾವಣಾಸುರನ ಬಗ್ಗೆನೇ ಒಂದು ಟಾಪಿಕ್ ನಾವು ಮಾತಾಡೋಣ ಸರ್, ಯಾಕಂದರೆ ನನಗೆ ತುಂಬ ಜೋಶ್ ಬರ್ತಾ ಇದೆ. ಬಟ್ ಉಚ್ಚಿಷ್ಟ ಗಣಪತಿ ಸೇವೆಗಳನ್ನು ಮಾಡ್ತಾ ಇರೋರು ಯಾರಾದರೂ ಇದ್ದರೆ, ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಉಚ್ಚಿಷ್ಟ ಗಣಪತಿ ಸೇವೆ ಹೇಗೆ ಮಾಡಬೇಕು ಅಥವಾ ಪೂಜೆ ಪುನಸ್ಕಾರಗಳು ಹೇಗೆ ಮಾಡಬೇಕು, ವಿಧಿ ನಿಯಮಗಳಿಲ್ಲ ಅಂತಂದ್ರೂ ಗುರು ಪಾರಾಯಣದಿಂದ ಅಂದರೆ ಒಂದು ಮಂತ್ರ ದೀಕ್ಷೆ ತೊಗೊಂಡೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಗುರುಗಳ ನೇರ ಸಂಪರ್ಕ ನಾವು ನಿಮಗೆ ಆಗ್ತಿದ್ದೀವಿ. ಉಚ್ಚಿಷ್ಟ ಗಣಪತಿನ ಸಂಭೋಗ ಕ್ರಿಯೆಗಳಲ್ಲಿ ಚೆನ್ನಾಗಿರೋದಕ್ಕೆ ಧನದಾನ ಪ್ರಾಪ್ತಿ ಕೂಡ ಆಗುತ್ತಾ ಸರ್? ಧನಧಾನ್ಯ ನಾವು ಗಣಪತಿಯನ್ನು ಮಾತ್ರ ಮಾತಾಡ್ತಾ ಇದ್ದೀವಿ, ಹಸ್ತಿ ಪಿಚಾಚಿಯನ್ನು ಬಿಟ್ಟಿದ್ದೀವಿ. ಅಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬರಬೇಕಾಗಿತ್ತು, ನಾನು ಆ ಟಾಪಿಕ್ ಬರ್ತೀನಿ ಸರ್. ಸೊ ಹಸ್ತಿ ಪಿಚಾಚಿ ಏನು ಮಾಡ್ತಾ ಇದ್ರು, ರಾಕ್ಷಸನ ಸಂಹಾರ ಮಾಡೋಕೆ ಸುಮ್ಮನೆ ಇದ್ರಾ ಅಂತ ಕೇಳಬೇಕಾಗಿತ್ತು. ಆಕೆಯನ್ನು ನಾವು ನೀಲ ಸರಸ್ವತಿ ಅಂತ ಹೇಳ್ತೀವಿ, ಮಾತಂಗಿ ಅಂತ ಹೇಳ್ತೀವಿ. ಆಕೆಯ ಕೆಲವೊಂದು ಉಗ್ರ ಸ್ವರೂಪಗಳು ಇದೆ, ಆಕೆಯನ್ನು ಯಕ್ಷಿಣಿ ಅಂತಲೂ ಕೂಡ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಆಕೆಯಿಂದನೇ ಇದೆಲ್ಲ ಪ್ರಾರಂಭ ಆಗೋದು, ಗಣಪತಿಗೆ ಬರ್ತಕ್ಕಂಥದ್ದು. ಈಗ ಗಣಪತಿಗೆ ಇಷ್ಟು ಶಕ್ತಿ ಬಂದಿದ್ದು ಯಾವ ಕಡೆಯಿಂದ? ದೇವಿ ಕಡೆಯಿಂದ. ಈಗ ದೇವಿಯನ್ನು ನಾವು ಯಾಕೆ ಪೂಜೆ ಮಾಡಬೇಕು? ಅರ್ಥ ಆಯ್ತಲ್ಲ? ಹೀಗೆ ಎರಡನ್ನು, ಶಿವ ಹಾಗೂ ಶಕ್ತಿಯ ರೂಪ ಅದು. ಶಿವಶಕ್ತಿ ರೂಪ ಗಣಪತಿ ಮತ್ತು ಯಕ್ಷಿಣಿ, ಈ ಎರಡೂ ಸ್ವರೂಪದಿಂದ ನಾವು ಪೂಜೆ ಮಾಡಿದಾಗ ಮಾತ್ರ ಇದಕ್ಕೆ ಒಂದು ಅರ್ಥ ಸಿಗೋದು. ಅರ್ಥ ಆಯ್ತಲ್ಲ? ಹಾಗಾಗಿ ಈ ಯಕ್ಷಿಣಿಯ ಸಾಧನೆಯೇ ಬೇರೆ. ನೀಲ ಸರಸ್ವತಿ ಅಂತ ಹೇಳ್ತೀವಿ. ನೀವು ಸರಸ್ವತಿಯನ್ನು ಪೂಜೆ ಮಾಡ್ತೀರಾ, ಮನೆಯಲ್ಲಿ ಪೂಜೆ ಮಾಡ್ತೀರಾ, ಸ್ಕೂಲ್ಗಳಲ್ಲಿ ಪೂಜೆ ಮಾಡೋದು ನೋಡಿದ್ದೀವಿ. ಸರಸ್ವತಿ ಅಂತ ದೀಪಗಳಿಂದ, ವೀಣಾ ನಾದಗಳಿಂದ ಪೂಜೆ ಮಾಡ್ತೀರಾ. ಬಟ್ ನೀಲ ಸರಸ್ವತಿಯನ್ನು ತಾಂತ್ರಿಕ ರೂಪದಲ್ಲಿ ಪೂಜೆ ಮಾಡ್ತೀವಿ, ಸ್ಮಶಾನದಲ್ಲಿ ಪೂಜೆ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಹಾಗಾಗಿ ಇಲ್ಲಿ ಗಣೇಶನಿಗೆ ಶಕ್ತಿ ಇರತಕ್ಕಂಥದ್ದು ಈ ನೀಲ ಸರಸ್ವತಿಯಿಂದಾನೆ. ಆಕೆ ನಗ್ನವಾಗಿ ಕೂತಿದ್ದಕ್ಕೋಸ್ಕರನೇ ಗಣೇಶನಿಗೆ ಆ ಪ್ರಚೋದನೆ ಆಗಿದ್ದು, ಕಾಮಭಾವ ಬಂದಿದ್ದು, ಅವನನ್ನು ಎದುರಿಸಲಿಕ್ಕೆ ಸಾಧ್ಯ ಆಗಿದ್ದು. ಹಸ್ತಿ ಪಿಶಾಚಿ ಅಂತ ಹೇಳ್ತೀರಾ, ನೀಲ ಸರಸ್ವತಿ ಅಂತ ಹೇಳ್ತೀರಾ, ಹಂಗಾರೆ ಸರಸ್ವತಿಯ ಇನ್ನೊಂದು ರೂಪನ ಇದು? ಹೌದು, ಸರಸ್ವತಿಯನ್ನು, ನೀಲ ಸರಸ್ವತಿಯನ್ನು ತಾಂತ್ರಿಕ ರೂಪವಾಗಿ ಪೂಜೆ ಮಾಡ್ತೀವಿ. ಗಣಪತಿಯನ್ನು ಉಗ್ರ ಗಣಪತಿಯಾಗಿ ಪೂಜೆ ಮಾಡಿದ್ವಲ್ಲ, ಹಾಗೆ ಸರಸ್ವತಿಯನ್ನು ನೀಲ ಸರಸ್ವತಿಯಾಗಿ, ಮಾತಂಗಿಯಾಗಿ ನಾವು ಇದನ್ನು ಪೂಜೆ ಮಾಡ್ತೀವಿ. ಇದಕ್ಕೆ ಒಂದು ಸ್ವರೂಪನೇ ಬೇರೆ ಇದೆ. ಈಗ ನೋಡಿ, ಇದು ನೀಲ ಸರಸ್ವತಿಯನ್ನು ನಾವು ಯಾಕೆ ಇದನ್ನು ಹೇಳ್ತೀವಿ ಅಂತಂದರೆ, ಈಗ ನಿಮ್ಮಲ್ಲಿ ಯಾವುದೋ ಒಂದು ಕ್ಷೇತ್ರ ಅಂತ ನೋಡಿದಾಗ, ನೀವು ಭಾಳ ಮುಖ್ಯವಾಗಿ ಸಿನಿಮಾ ಕ್ಷೇತ್ರದಲ್ಲಿ ಇದ್ದೀರಾ, ನಿಮ್ಮಲ್ಲಿ ಕಲೆ, ನಾಟಕ, ಚಿತ್ರರಂಗ ಇದಕ್ಕೆಲ್ಲ ಪ್ರಚೋದನೆ ಆಗಬೇಕಾಗಿರ್ತಕ್ಕಂಥದ್ದು ನೀಲ ಸರಸ್ವತಿಯಿಂದನೇ. ಹೌದಾ? ಹೌದು. ನೀಲ ಸರಸ್ವತಿಯನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದ, ನೀಲ ಸರಸ್ವತಿಯನ್ನು ಒಲಿಸ್ಕೊಳ್ಳೋದ್ರಿಂದ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಗೆ ಯಾವುದೂ ತೊಂದರೆಗಳಾಗೋದಿಲ್ಲ. ಆಕೆ ಕಲೆಗೆ ಸರಸ್ವತಿ. ಅರ್ಥ ಆಯ್ತಲ್ಲ? ಆಕೆಗೆ ಯಾವಾಗ ನೀವು ಆ ಸಾಧನೆ ದಾರಿ ಹಿಡಿತಾ ಹೋಗ್ತಿರಲ್ಲ, ಆಗ ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಕಲೆ ಜನಗಳ ಮುಖಾಂತರವಾಗಿ ಅದು ಹೊರಗಡೆ ಹೋಗ್ತಾ ಹೋಗುತ್ತೆ. ಹಾಗಾದರೆ ಈ ನೀಲ ಸರಸ್ವತಿಯ ಪೂಜೆ ಎಲ್ಲ ಹೇಗಿರುತ್ತೆ ಸರ್? ಅದರದ್ದೇ ಒಂದಿನ ಮಾತಾಡೋಣ. ಈಗ ಸೂಕ್ಷ್ಮವಾಗಿ ತಿಳಿಸಿದ್ದೀನಿ, ಅದರದ್ದು ಇನ್ನೊಂದು ದಿನ ನಾನು ಪೂರ್ಣವಾಗಿ ಅದು ನೀಲ ಸರಸ್ವತಿ ಮತ್ತು ಮಾತಂಗಿ ವಿಚಾರವಾಗಿ ನಾವು ಮಾತಾಡಬೇಕಾದ್ರೆ ದಶಮಹಾವಿದ್ಯೆಗೆ ಹೋಗ್ಬೇಕಾಗತ್ತೆ. ಈಗ ನಾವು ಓಕೆ, ದಶಮಹಾವಿದ್ಯೆಯಲ್ಲಿ, ಯಾಕಂದರೆ ಇವಾಗ ಆಲ್ರೆಡಿ ಉಚ್ಚಿಷ್ಟ ಗಣಪತಿ ಬಗ್ಗೆ ಮಾತಾಡಿದ್ದೀವಿ ಅಂತಂದರೆ ನೀಲ ಸರಸ್ವತಿ ಬಗ್ಗೆ ಹಂಗೆ ನಾವು ಮಾತಾಡಿದಾಗ ಜನಗಳಿಗೆ ಈಗ ನಾವು ಪ್ರಾರಂಭವಾಗಿ ಈಗ ದಶಮಹಾವಿದ್ಯೆಗೆ ಬರಬೇಕಾಗತ್ತೆ. ಓಕೆ, ಇದೆಲ್ಲ ಹಂತವಾಗಿ ತಿಳಿಸ್ತಾ ಹೋಗೋಣ ಜನಗಳಿಗೆ. ಅದಾಯ್ತಲ್ಲ? ಅವರ ನಿರೀಕ್ಷೆ ಈಗ ಬದಲಾವಣೆ ಆಗೋದು ಬೇಡ. ಈಗ ಈ ಸರಸ್ವತಿಯನ್ನು ಕೂಡ ಪೂಜೆ ಮಾಡಬೇಕು ಅನ್ನೋದು ಒಂದು ವಿಧಾನ. ಈಗ ಗಣಪತಿಗೆ ನಾವು ವಿದ್ಯೆಗೆ ಸಂಬಂಧಪಟ್ಟಂತೆ, ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಬುದ್ಧಿಗೆ ಸಂಬಂಧಪಟ್ಟಂತೆ ಹೇಗೆ ನೋಡ್ತೀವಲ್ಲ, ಅದೇ ರೂಪವಾಗಿ ಸರಸ್ವತಿಯನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ನೀಲ ಸರಸ್ವತಿಯನ್ನು ನೋಡ್ತೀವಿ ಇಲ್ಲಿ. ಅರ್ಥ ಆಯ್ತಲ್ಲ? ಹಾಗಾಗಿ ಈ ಎರಡೂ ರೂಪವನ್ನು ಪೂಜೆ ಮಾಡೋದ್ರಿಂದ ಮಾತ್ರ ನಮಗೆ ಈ ಸಿದ್ಧಿ ಸಿಗ್ತಾ ಹೋಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ನೀಲ ಸರಸ್ವತಿನ ಫೋಟೋ ಮನೆ ಇಡಂಗಿಲ್ಲ. ಯಾಕಂದರೆ ಮುಖ್ಯ ಕಾರಣ ನೀಲ ಸರಸ್ವತಿ ದೇವಿ ತುಂಬ ನಗ್ನವಾಗಿ ಇರೋದ್ರಿಂದ, ಈಗ ಯಕ್ಷಿಣಿಯಾಗಿ ಇರೋದ್ರಿಂದ ನಗ್ನ ದೇವತೆ ಆಗಿದ್ದಾಳೆ. ಈಗ ಆಕೆಯ ರೂಪವನ್ನು ನಾವು ನೋಡಿದಾಗ, ಈಗ ಸರಸ್ವತಿ ಹೇಗೆ ನೀವು ವೀಣಾನಾದವನ್ನು ನೋಡಿದ್ದೀರ, ವೀಣೆ ಇಟ್ಟುಕೊಂಡು ದೇವಿ ಅಲಂಕಾರದಲ್ಲಿ ಮಂದಸ್ಥವಾಗಿ ಕುಂತಿರತಕ್ಕಂಥದ್ದು, ಅದೇ ರೂಪದಲ್ಲಿ ಇರ್ತಾಳೆ. ಬಟ್ ಈಕೆ ನೀಲಿಯಾಗಿರ್ತಾಳೆ, ಹಸಿರು ರೂಪದಲ್ಲಿ ಇರ್ತಾಳೆ. ಎರಡು ರೂಪಗಳು ಬರ್ತದೆ, ನೀಲಿ ರೂಪ, ಹಸಿರು ರೂಪ. ಅದರಲ್ಲಿ ಎರಡು ವಿಧಾನಗಳಿದೆ. ಅದನ್ನು ನಾವು ಹೇಗೆ ಸಿದ್ಧಿಸ್ಕೋಬೇಕು ಅನ್ನೋದಿದೆ, ಅದರಿಂದ ನಮ್ಗೆ ಏನೆಲ್ಲ ಲಾಭಗಳಾಗ್ತದೆ ಅನ್ನೋದಿದೆ. ಮುಖ್ಯವಾಗಿ ಇದು ನಮಗೆ ಬರ್ತಕ್ಕಂಥದ್ದು ಕಲೆ, ಸಂಗೀತ, ನಾಟಕ, ಇಂಥ ವಿಷಯಗಳಿಗೆ ಈ ದೇವಿ ಅಧಿಪತಿ ಆಗ್ತಾಳೆ. ಈ ದೇವಿ ಅಧಿಪತಿ ಆದಾಗ ನಾವು ಅದನ್ನು ತಂತ್ರದ ಮೂಲಕವಾಗಿ ದೇವಿಯನ್ನು ವಶ ಮಾಡ್ಕೊಳ್ಬೇಕಾಗ್ತದೆ. ಈ ವಶ ಮಾಡಿಕೊಂಡಾಗ ಮಾತ್ರ ಈ ದೇವಿ ನಿಮಗೆ ಒಲಿಯೋದು. ಅದು ತಂತ್ರದ ಮೂಲಕವಾಗಿ ಆಗಬೇಕು. ಅದಾಯ್ತಲ್ಲ?
ಕೆಲವೊಂದು ನಾವು ಸಾಧನೆಗಳನ್ನು ನೇರವಾಗಿ ಯಾಕೆ ಮಾತಾಡ್ಲಿಕ್ಕೆ ಆಗಲ್ಲ ಅಂತಂದರೆ ಅದು ಕೆಲವೊಂದು ಗುಪ್ತ ಪ್ರಕಟೋ ಭ್ರಷ್ಟ ಅಂತ ಹೇಳ್ತೀವಿ. ಗುಪ್ತ ಪ್ರಕಟೋ ಭ್ರಷ್ಟ. ಪ್ರಕಟೋ ಭ್ರಷ್ಟ. ಅಬ್ಬಾ ಎಂಥ ಮಾತು! ಗುಪ್ತ ಪ್ರಕಟ ಭ್ರಷ್ಟ. ಇದರ ಅರ್ಥ ಈಗ ನಾವು ಎಷ್ಟು ಗುಪ್ತವಾಗಿ ಇಟ್ಕೊಂಡಿರ್ತೀವಲ್ಲ ಎಲ್ಲ ವಿಷಯಗಳನ್ನು, ಅಷ್ಟು ಅದು ಚೆನ್ನಾಗಿರುತ್ತೆ. ಈಗ ನಾವು ಪ್ರಕಟ ಮಾಡ್ಲಿಕ್ಕೆ ಹೋದಾಗ ಏನಾಗ್ತದೆ ಅಂತಂದರೆ, ಏನು ಇವ್ರು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಈಗ ನಿಮಗೆ ನಾನು ಈ ಹಂತದಲ್ಲಿ ಇದನ್ನು ಮಾಡಿ ಅಂತ ಹೇಳ್ತೀವಿ ಅಂದರೆ ಅದು ಒಬ್ಬರಿಗೋಸ್ಕರವಾಗಿ ಹೇಳಬೇಕಾಗತ್ತೆ ಹೊರತು ಸಾಮೂಹಿಕವಾಗಿ ಕೆಲವೊಂದು ಪರಿಹಾರಗಳನ್ನ ಹೇಳಲಿಕ್ಕಾಗಲ್ಲ, ಸಾಮೂಹಿಕವಾಗಿ ಕೆಲವೊಂದು ಪೂಜೆಗಳನ್ನು ತಿಳಿಸ್ಲಿಕ್ಕಾಗಲ್ಲ. ಯಾಕಂದರೆ ಅದನ್ನು ಅವರು ಅರ್ಥ ಬೇರೆ ರೀತಿ ಆಗ್ತಾ ಹೋಗುತ್ತೆ, ವಿಷಯಗಳು ಬೇರೆ ರೀತಿ ಆಗ್ತಾ ಹೋಗುತ್ತೆ, ಉದ್ದೇಶಗಳು ಬೇರೆ ರೀತಿ ಆಗ್ತಾ ಹೋಗುತ್ತೆ. ಅದನ್ನು ಅರ್ಥೈಸ್ಕೊಂಡು ಜನ ಇನ್ನೊಂದು ರೂಪದಲ್ಲಿ ಮಾಡ್ಲಿಕ್ಕೆ ಹೋದಾಗ ಅದು ಸಾಧನೆ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಯಾವಾಗ ನೀವು ಕೂತ್ಕೊಂಡು ನಿಮ್ಮ ತಲೆಗೆ ವಿಷಯ ಬಂದು ನೀವು ಅದನ್ನು ಚರ್ಚೆ ಮಾಡ್ತಿರಲ್ಲ, ಆಗ ನಿಮ್ಮಲ್ಲಿ ಆ ಸೂಕ್ತವಾಗಿ ನೀವು ಅದನ್ನು ಮಾಡಲಿಕ್ಕೆ ಅರ್ಹರಿದ್ದೀರಾ ಅಂತ ನೋಡಬೇಕಾಗತ್ತೆ. ಆ ಅರ್ಹತೆ ಇದ್ದಾಗ ಮಾತ್ರ ಈ ಸಾಧನೆ ಮಾಡಲಿಕ್ಕೆ, ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಎಲ್ಲವೂ ಸಿದ್ಧಿಸ್ತಾ ಹೋಗುತ್ತೆ. ಇಲ್ಲಾಂತಂದರೆ ಅರ್ಧಕ್ಕೆ ಮಾಡಿ ಅರ್ಧಕ್ಕೆ ಬಿಡೋದ್ರಿಂದ ನೀವು ಯಾವುದೂ ಸಾಧಕರು ಆಗಲಿಕ್ಕಾಗೋದಿಲ್ಲ, ಯಾವುದು ಸಾಧನೆಯೂ ಮಾಡಲಿಕ್ಕಾಗೋದಿಲ್ಲ. ಗುಪ್ತ ಪ್ರಕಟ ಭ್ರಷ್ಟ, ಎಂಥ ಒಳ್ಳೆ ಮಾತು. ಆ್ಯಂಡ್ ನೋಡಿ, ಅದಕ್ಕೆ ಹೇಳೋದು ಅನಿಸುತ್ತೆ, ಯು ಶುಡಂಟ್ ಡಿಸ್ಕ್ಲೋಸ್ ಯುವರ್ ನೆಕ್ಸ್ಟ್ ಮೂವ್ಸ್ ಅಂತ ಹೇಳ್ತಾರೆ. ನೀವು ಮುಂದಿನ ಯೋಜನೆಗಳನ್ನು, ಮುಂದಿನ ಕಾರ್ಯಗಳನ್ನು ಎಲ್ಲೂ ಪ್ರಸಾರ ಮಾಡಬೇಡಿ, ನೆಗೆಟಿವ್ ವೈಬ್ ಆಗುತ್ತೆ ಅಥವಾ ಕೆಲಸಗಳಾಗಲ್ಲ ಅಂತ ಹೇಳ್ತಾರೆ. ಇದು ಸತ್ಯ. ಪ್ರತಿಯೊಂದು ಭಗವಂತನ ಲೀಲೆಯಲ್ಲಿ, ಸೃಷ್ಟಿಯಲ್ಲಿ ಅಡಕವಾಗಿರೋದೇನೆ. ಕೆಟ್ಟದ್ದು ಒಳ್ಳೆಯದು ಎಲ್ಲವೂ ಭಗವಂತನೇ. ಅಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಆಗ್ತಿದ್ರು, ಪ್ರಾಬ್ಲಮ್ ಆಗ್ತಿಲ್ಲ ಅಂತಂದರೂ, ಶುದ್ಧತೆ ಅಶುದ್ಧತೆ ಎಲ್ಲವೂ ಅವನ ಸೃಷ್ಟಿಯಲ್ಲೇ ಇದೆ. ಇಲ್ಲಿ ಅವನನ್ನು ಹೊರತಾಗಿ ಇನ್ನೇನೂ ಇಲ್ಲ. ಒಟ್ಟಿನಲ್ಲಿ ಒಂದಂತೂ ಸತ್ಯ, ಸಾತ್ವಿಕತೆಯಲ್ಲಿ ನಡೆಯುವಂಥ ಜೀವನ ತುಂಬ ಮನಃಶುದ್ಧಿ ಕೊಟ್ಟಿರುತ್ತೆ. ಯಾರು ಮಾಟ ಮಂತ್ರ ಮಾಡಿಸ್ಬೇಕು, ಮಾಟ ಮಂತ್ರದಿಂದ ನಾನು ಇನ್ನೊಬ್ಬನ್ನ ತುಳಿಬೇಕು ಅಂದ್ಕೊಂಡಿರ್ತಾರೆ, ಅವ್ರಿಗೆ ಕರ್ಮ ರಿಟರ್ನ್ಸ್ ಅಂತೂ ಆಗುತ್ತೆ. ಯಾಕಂತಂದರೆ ಮಾಟ ಮಂತ್ರ ಮಾಡಿರುವಂಥ ತಾಂತ್ರಿಕ ವಿದ್ಯೆಯಲ್ಲಿ ಒಬ್ಬರಿಗೆ ಇವ್ರ ಗುರುಗಳು ಇನ್ನೊಬ್ರಿಗಾಗಿರೋ ಪ್ರಾಬ್ಲಮನ್ನು ಕೆಟ್ಟದ್ದು ಮಾಡ್ತಾರೆ ಹೊರತು ಇನ್ನೊಬ್ಬರಿಗೆ ಪ್ರಾಬ್ಲಮ್ಗಳನ್ನ ಮಾಡಲ್ಲ. ಸೊ ಆ ರೀತಿಯ ಸಾತ್ವಿಕತೆಯ ತಾಂತ್ರಿಕರು ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ಈ ವಿಚಾರಗಳನ್ನ ಮಾತಾಡ್ತಾ ಇದ್ದರೆ ತುಂಬಾ ಹೆಮ್ಮೆ ಆಗುತ್ತೆ. ಉಚ್ಚಿಷ್ಟ ಗಣಪತಿ, ಇವಾಗ ನಾನು ಗಣಪತಿ ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಲಂಬೋದರ, ಏಕದಂತ ಅಂತ ಅಂದಿದ ತಕ್ಷಣ ಹೇಳ್ತಾ ಇದ್ದಂಥ ಮನಸ್ಥಿತಿಗೆ ಇವತ್ತು ಉಚ್ಚಿಷ್ಟ ಅಂದರೆ ಗಣಪತಿಯ ಇನ್ನೊಂದು ರೂಪ, ಇನ್ನೊಂದು ಅಲಂಕಾರ, ಒಂದು ರೀತಿಯ ಉಗ್ರ ರೂಪ ನನಗೆ ಗೊತ್ತಾಗಿದೆ. ಹಾಗೂ ಇದನ್ನು ಸಾಬೀತು ಮಾಡಿಸಿರುವಂಥ ನಿಮಗೂ ಅಷ್ಟೇ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇನ್ನು ಉಚ್ಚಿಷ್ಟ ಗಣಪತಿ ಬಗ್ಗೆ ಇನ್ನು ಕಡೆಯದಾಗಿ ನಾನು ನಿಮ್ಮನ್ನು ಕೇಳೋದಾದರೆ, ಸಾಮಾನ್ಯರಲ್ಲಿ ಸಾಮಾನ್ಯರೂ ಸಹ ಉಚ್ಚಿಷ್ಟ ಗಣಪತಿನ ಹೋಲಿಸ್ಕೊಳ್ಬಹುದಾ? ಇದನ್ನು ಹೇಳಬೇಕು ಹೇಳಬಾರ್ದು ಅಂತ ಗೊತ್ತಿಲ್ಲ. ಒಂದು ಮಂತ್ರವನ್ನು ಹೇಳಿಕೊಡ್ತೇನೆ, ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡ್ರೆ ಅದರ ಅನುಭವ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಈ ಮಂತ್ರ ಯಾವುದು? ಈ ಮಂತ್ರ ಸಿದ್ಧಿ ಮಾಡ್ಕೊಳೋದು ಹೇಗೆ? ಉಚ್ಚಿಷ್ಟ ಗಣಪತಿಯಿಂದ ಧನಧಾನ್ಯ ಪ್ರಾಪ್ತಿಯಾಗುತ್ತೆ, ಸಂಭೋಗ ಕ್ರಿಯೆ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿರುವಂಥ ಲೈಂಗಿಕ ಸಮಸ್ಯೆಗಳು ದೂರ ಆಗುತ್ತೆ, ಗಂಡ ಹೆಂಡತಿಯರ ಅಂದರೆ ಗಂಡ ಹೆಂಡರ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯಗಳು ದೂರ ಮಾಡ್ತಾರೆ, ಹಾಗೂ ನಿಮಗೆ ಮಗುವಿನ ವರಪ್ರಸಾದವೂ ಕೂಡ ಉಚ್ಚಿಷ್ಟ ಗಣಪತಿ ಕೊಡ್ತಾನೆ. ಇದ್ರ ಬಗ್ಗೆ ಮಾತಾಡ್ತಾ ನೀಲ ಸರಸ್ವತಿಯ ವರ್ಣದ ಬಗ್ಗೆ, ಅಲಂಕಾರದ ಬಗ್ಗೆ, ಆ ತಾಯಿಯ ವಿಶೇಷತೆ ಬಗ್ಗೆ, ಹಾಗೂ ತುಂಬ ಒಂದು ರೀತಿಯಲ್ಲಿ ಉಗ್ರ ರೂಪದ ಬಗ್ಗೆ, ಇವೆಲ್ಲದ್ರ ಬಗ್ಗೆ ಮಾತಾಡೋಣ. ನೀಲ ಸರಸ್ವತಿಯ ನೀಲ ರೂಪಳ ಶಾರದೆಯ ಎಪಿಸೋಡ್ ಮುಂದಿನ ಭಾಗದಲ್ಲಿ ವರಾಯಿ ಸ್ಟುಡಿಯೋಸಲ್ಲಿ ನಮ್ಮ ಶ್ರೀನಿವಾಸ್ ತಾಂತ್ರಿಕ್ ಗುರುಗಳೊಂದಿಗೆ ಮಾತಾಡೋಣ ಅಂತ ಹೇಳ್ತಾ, ತಾಂತ್ರಿಕ ಮನೆತವರದಾಗಿರುವಂಥ ಇವರು ಸುಮಾರು 16 ವರ್ಷಗಳಿಂದ ಈ ಒಂದು ಸೇವೆಯಲ್ಲಿ ನಿರತರಾಗಿದ್ದಾರೆ. ನಿಮ್ಮಲ್ಲಿರುವಂಥ ಯಾವುದೇ ಸಮಸ್ಯೆಗಳಿಗೆ, ತಾಂತ್ರಿಕ ಸಮಸ್ಯೆಗಳಿಗೆ, ಮಾಂತ್ರಿಕ ಬಾಧೆಗಳಿಗೆ, ಯಂತ್ರ ತಂತ್ರ ನಿವಾರಣೆಗಳಿಗೆ ಒಮ್ಮೆ ಭೇಟಿ ಕೊಡಿ ಇವರನ್ನ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಉಚ್ಚಿಷ್ಟ ಗಣಪತಿ ಒಬ್ಬ್ಯೋ ನಮಃ, ಆ ಮಂತ್ರನ ನನಗೆ ತುಂಬ ಆಸಕ್ತಿ ಇದೆ ಕೇಳೋದಕ್ಕೆ. ಒಮ್ಮೆ ಕೇಳೋಣ ಅನಿಸುತ್ತೆ, ಆದರೆ ಪಬ್ಲಿಕ್ಕಾಗಿ ಆ ಮಂತ್ರ ಹೇಳೋಂಗಿಲ್ಲ. ಸೊ ನಿಮಗೂ ಆಸಕ್ತಿ ಇದ್ದರೆ ಬಂದು ಕಾಂಟ್ಯಾಕ್ಟ್ ಮಾಡಿ, ನನಗೂ ಆಸಕ್ತಿ ಇದ್ದರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀನಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ವರಾಯಿ ಸ್ಟುಡಿಯೋಸ್ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿಯಾಗಿ ಹೆಮ್ಮೆಯಿಂದ ಈ ಎಪಿಸೋಡ್ನ ನಿಮಗೆ ದಾರೆ ಎರೆದಿದ್ದೀನಿ. ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ಹಾಗೂ ನಿಮ್ಮ ಸಪೋರ್ಟ್, ನಿಮ್ಮ ಕಮೆಂಟ್, ನಿಮ್ಮ ಶೇರ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಶ್ರೀರಕ್ಷೆ. ನಾವು ಮಾಡಿರೋ ತಪ್ಪುಗಳನ್ನು ಸರಿದೂಗಿಸಿ, ನಾವು ಸರಿ ಮಾಡಿದರೆ ಆ ಕೆಲಸವನ್ನು ಎತ್ತಿ ಮೇಲೆ ದೂಗಿಸಿ ಅಂತ ಹೇಳ್ತಾ, ಶರಣಾರ್ಥಿ ಪ್ರತಿಯೊಬ್ಬರಿಗೂ. 1 ವರ್ಷ ಕಂಪ್ಲೀಟ್ ಆಗಿದೆ ವರಾಯಿ ಸ್ಟುಡಿಯೋಸ್ಗೆ. 25,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ನ ಪಡೆದಿರುವಂಥ ಈ ಒಂದು ಸಂಸ್ಥೆ, ಇದು ನಿಮ್ಮಿಂದನೇ ಸಾಧ್ಯ ಅಂತ ಹೇಳ್ತಾ, ಎಲ್ಲ ಗುರುಗಳಿಗೆ, ನಿಮ್ಮಿಂದ ಸೇರಿ ನನ್ನ ಚಾನಲ್ಗೆ ಬಂದಿರುವಂಥ ಎಲ್ಲ ಗುರುಗಳಿಗೆ ಅನಂತ ಧನ್ಯವಾದಗಳು. ಆ್ಯಂಡ್ ನಿಮಗೆ
ತುಂಬ ತುಂಬ ತುಂಬು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಹಿತಿ ನಮಗೆ ಕೊಟ್ಟಿದ್ದಕ್ಕೆ, ಹಾಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಉಚ್ಚಿಷ್ಟ ಗಣಪತಿ ಆಶೀರ್ವಾದ ಇನ್ನಷ್ಟು ಮತ್ತಷ್ಟು ನಿಮಗೆ ಸಿಗಲಿ, ಹಾಗೂ ನಮಗೂ ಸಿಗಲಿ, ಎಲ್ಲರಿಗೂ ಧನಧಾನ್ಯ ಪ್ರಾಪ್ತಿಯಾಗಲಿ, ಎಲ್ಲರೂ ಚೆನ್ನಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು. ಹೋಗಿ ಬರ್ತೀನಿ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ನಿಮಗೇನೇ ಡೌಟ್ಸ್ ಇದ್ದರೂ, ಏನೇ ಪ್ರಶ್ನೆಗಳಿದ್ರು, ಉಚ್ಚಿಷ್ಟ ಗಣಪತಿ ಹಾಗೂ ನೀಲ ಸರಸ್ವತಿ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಎಪಿಸೋಡ್ಗೆ ನಮಗೆ ಹೆಲ್ಪ್ ಆಗುತ್ತೆ. ಆ ಪ್ರಶ್ನೆಗಳನ್ನ ಇದೇ ಗುರುಗಳ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಸರ್, ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ. ಹೋಗಿ ಬರ್ತೀನಿ. ನಾನು ಆ್ಯಂಕರ್ ರಂಜಿತ್ ವರಾಯು. ಥ್ಯಾಂಕ್ ಯು ಸೋ ಮಚ್ ಇಷ್ಟು ತನಕ ವರಾಯು ಸ್ಟೂಡೆಂಟ್ಸ್ ನೋಡೋದಕ್ಕೆ. ಆ್ಯಂಡ್ ಆರ್ಟ್ ಅಂಡ್ ಲೆನ್ಸ್ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ಸ್ಟುಡಿಯೋ ನಾಗರಬಾವಿಲಿದೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿಗೆ ಹೋಗಿ ಬರ್ತೀನಿ. ನಾನು ಆ್ಯಂಕರ್ ರಂಜಿತ್ ವರಾಯು. ಸ್ವಲ್ಪ ಮಿಸ್ ಮೀ, ಜಾಸ್ತಿ ಬ್ಲಸ್ ಮೀ. ಟಡಬಾಯ್, ಟೇಕ್ ಕೇರ್. ಜೈ ಉಚ್ಚಿಷ್ಟ ಗಣಪತಿ.